ಪ್ರಿಯ ನನ್ನ ಸಹೋದರ ಸಹೋದರಿಯರಿಗೂ, ದೇವರು ಪ್ರೀತಿಸುವಂತ ದೇವರ ಮಕ್ಕಳಿಗೂ ಎಲ್ಲರಿಗೂ ಪ್ರೈಸ್ ಲಾರ್ಡ್. ಈ ದಿನ ತಿರುಗಿ ಮತ್ತೊಂದು ಸಾರಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರು ಕೊಟ್ಟ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಕಳೆದ ದಿನ ಮಾಡಿದಂಥ ದೇವರ ವಾಕ್ಯದ ವಿಡಿಯೋ ಸಂದೇಶ ನಿಮಗೆ ಇಷ್ಟವಾಗಿದೆ, ನಿಮಗೆ ಲಾಭಕರವಾಗಿದೆ ಎಂಬುದಾಗಿ ನಾನು ನೆನೆಸುತ್ತಾ ಮತ್ತೊಂದು ಸಾರಿ ನಿಮ್ಮ ಮಧ್ಯದಲ್ಲಿ ನಾನು ಬರುವಂತೆ ದೇವರು ಕೊಟ್ಟ ಕೃಪೆಗಾಗಿ ಕರ್ತನಿಗೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಕೀರ್ತನೆಗಳು 23ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವಾಗ ಭಕ್ತನಾದ ದಾವಿದನು 23ನೇ ಕೀರ್ತನೆಯ 1ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು ಎಂಬುದಾಗಿ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು ಎಂಬುದಾಗಿ. ಇವತ್ತು ಅನೇಕ ಕ್ರೈಸ್ತ ಮಕ್ಕಳು ಕೊರತೆಯಲ್ಲಿದ್ದಾರೆ. ಅನೇಕ ದೇವರ ಮಕ್ಕಳು ಇವತ್ತು ಕಷ್ಟಗಳನ್ನು, ಸಂಕಟಗಳನ್ನು, ತೊಂದರೆಗಳನ್ನು, ಹಿಂಸೆಗಳನ್ನು ಅನುಭವಿಸಿ ಹೋಗ್ತಾ ಇದ್ದಾರೆ. ಕಾರಣ ಏನು ಎಂಬುದಾಗಿ ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತನ ಮೇಲಿದ್ದಂತ ಭಯ ಇವತ್ತು ಅನೇಕ ಕ್ರೈಸ್ತ ಮಕ್ಕಳಲ್ಲಿ ಬಿದ್ದು ಹೋಗಿರುವುದನ್ನು ನಾನು ಕಾಣುವಂತವನಾಗಿದ್ದೇನೆ. ಯಾಕೆ ಎಂಬುದಾಗಿ ನೋಡ್ಬೇಕಾದ್ರೆ, ದೇವರೆಂಬ ಭಯ, ದೇವರೆಂಬ ಅಂಜಿಕೆ ಇವತ್ತು ಜನರ ಮಧ್ಯದಲ್ಲಿ ಇಲ್ಲ. ಯಾಕಂದ್ರೆ ನೋಡ್ಬೇಕಾದ್ರೆ ಇವತ್ತು ಅನೇಕ ಕ್ರೈಸ್ತರು ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡ್ಬೇಕಾದ್ರೆ, ನನಗೆಲ್ಲ ಗೊತ್ತಿದೆ, ನಾನು ಕ್ರೈಸ್ತನು, ನನ್ನ ತಂದೆ ಕ್ರೈಸ್ತ, ನನ್ನ ತಾಯಿ ಕ್ರೈಸ್ತಳು, ನಾನು ಕ್ರೈಸ್ತನಾಗಿದ್ದೇನೆ ಎಂಬುದಾಗಿ ಹೇಳಿಕೊಂಡು ಇವತ್ತು ಅನೇಕರು ದೇವರಿಂದ ದೂರವಾಗಿ ಹೋಗುತ್ತಿರುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ಆದುದರಿಂದ ದೇವರ ವಚನ ಏನ್ ಹೇಳ್ತಾ ಇದೆ ಎಂಬುದಾಗಿ ನೋಡ್ಬೇಕಾದ್ರೆ, ಯೆಹೋವನು ನನಗೆ ಕುರುಬನು, ನಾನ್ ಕೊರತೆ ಪಡೆಯನೆಂಬುದಾಗಿ. ದೇವರು ಯಾವಾಗ ನನ್ನ ಕುರುಬನಾಗಿರ್ತಾನ, ನಾನು ಆತನ ಕುರಿಯಾಗಿರುತ್ತೇನೋ ಆಗ ಮಾತ್ರ ನನಗೆ ಯಾವ ಕೊರತೆಗಳು ಬರ್ಲಿಕ್ಕೆ ಸಾಧ್ಯವಿಲ್ಲ. ಕುರಿ ತನ್ನ ಕುರುಬನ ಸ್ವರವನ್ನು ಕೇಳಬೇಕಾಗೈತಿ. ಕುರುಬನ ಸ್ವರ ಎಂಬುದಾಗಿ ಹೇಳ್ಬೇಕಾದ್ರೆ ದೇವರ ಸ್ವರಕ್ಕೆ ನಾವು ಕಿವಿ ಕೊಡಬೇಕಾಗೈತಿ. ಅದಕ್ಕಾಗಿ ದೇವರ ವಚನ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ಹೇಳ್ತಾ ಇದ್ದಾನೆ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ಪ್ರಕಟಣೆಯ ಪುಸ್ತಕದಲ್ಲಿ ಸದೇವರು ಸ್ಪಷ್ಟವಾಗಿ ಹೇಳ್ತದಾನೆ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ಇವತ್ತು ಅನೇಕರಿಗೆ ಕಿವಿ ಇದೆ, ಆದ್ರೆ ಕೇಳುವಂತ ತಾಳ್ಮೆ ಇವತ್ತಿಲ್ಲ. ಯಾವ ಕಿವಿ? ಈ ಶರೀರವಾದ ಕಿವಿ ಅಲ್ಲ, ತನ್ನ ಹೃದಯದ ಕಿವಿ ತೆರೆಯಬೇಕಾಗೈತಿ. ಇವತ್ತು ಅನೇಕ ಜನರು ತಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳವನ್ನು ಕೊಡ್ತಾ ಇಲ್ಲ, ತಮ್ಮ ಹೃದಯದ ಕಿವಿಗಳನ್ನು ಮುಚ್ಚಿಟ್ಟುಕೊಂಡಿದ್ದಾರ. ದೇವರು ಮಾತನಾಡೋದಕ್ಕೆ ಬಯಸ್ತಾ ಇದ್ದಾನ, ದೇವರ ಆಶೀರ್ವಾದ ಮಾಡೋದಕ್ಕಾಗಿ ಬಯಸ್ತಾ ಇದ್ದಾನ. ದೇವರು ನಿಮ್ಮ ಸಾಲಗಳಿಂದ, ನಿಮ್ಮ ರೋಗಗಳಿಂದ, ನಿಮ್ಮ ಪಾಪಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ದೇವರು ಸಿದ್ಧನಾಗಿದ್ದಾನ. ಆದ್ರೆ ಇವತ್ತು ಅನೇಕ ಜನ ಏನ್ ಮಾಡ್ತಾ ಇದಾರೆ ಅಂತಂದ, ತಮ್ಮ ಹೃದಯವನ್ನ ಮುಚ್ಚಿಟ್ಕೊಂಡಿದಾರ, ತಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಕೊರತೆಗಳನ್ನು ಅನುಭವಿಸ್ತಾ ಇದ್ದಾರ. ಇವತ್ತು ಪಾಪಗಳಿಂದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕಾಗಿ ಜನರಿಗೆ ಇಷ್ಟ ಆಗ್ತಾ ಇಲ್ಲ. ಅನೇಕ ಯವನಸ್ಥರು ಇವತ್ತು ದಾರಿ ತಪ್ಪಿ ಹೋಗ್ಲಿಕ್ಕೆ ಕಾರಣ ಏನಂತಂದ್ರ, ನನಗೆಲ್ಲ ಗೊತ್ತದ, ಬೈಬಲ್ ಗೊತ್ತದ, 66 ಪುಸ್ತಕವ, ಒಂದು ಹಳೆ ಒಡಂಬಡಿಕೆ, ಒಂದು ಹೊಸ ಒಡಂಬಡಿಕೆ ಎಲ್ಲ ಗೊತ್ತದ ನನಗೆ ಎಂಬುದಾಗಿ ಹೇಳ್ತಾ ಇದಾರೆ. ಎಲ್ಲ ಗೊತ್ತದ ಎಂಬುವಂತ ಆ ಜ್ಞಾನ ಅದು ಲೋಕದ ಜ್ಞಾನ ಅದ. ನಾವು ಎಷ್ಟು ಓದುತ್ತೀವೋ, ಎಷ್ಟು ದೇವರ ಬಗ್ಗೆ ತಿಳ್ಕೊಳ್ಳುತ್ತೀವೋ, ಎಷ್ಟು ತಿಳ್ಕೊಂಡ್ರು ಸಹ ನಾವು ಇನ್ನ ಕಡಿಮೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಆದುದರಿಂದ ದೇವರ ಮಕ್ಕಳೇ, ದೇವರು ಬರುವ ತನಕ ನಾವು ತಿಳ್ಕೊಳ್ಳುವಂಥದ್ದು ಇದೆ. ದೇವರು ಬರುವ ತನಕ ನನ್ನ ನಂಬಿಕೆಯನ್ನು ಪರೀಕ್ಷೆ ಮಾಡಿಕೊಳ್ಬೇಕಾಗೈತಿ. ಕ್ರಿಸ್ತನ ಈ ಲೋಕಕ್ಕೆ ಬರುವ ತನಕ ನನ್ನನ್ನೇ ನಾನು ಹೊಸವನ್ನಾಗಿ ಮಾಡಿಕೊಳ್ಬೇಕಾಗೈತಿ. ಅದಕ್ಕೋಸ್ಕರವಾಗಿ ಇವತ್ತು ನೀವು ಲೋಕದ ಸ್ವರವನ್ನು ಕೇಳ್ತಾ ಇದ್ದೀರಿ, ಲೋಕದ ಜನರ ಮಾತು ಕೇಳ್ತಾ ಇದ್ದೀರಿ, ಲೋಕದ ಜನರು ಏನ್ ಹೇಳ್ತಾರ ಆ ಸ್ವರಕ್ಕೆ ಕಿವಿಗೊಟ್ಟು ಮುಂದೆ ಹೋಗ್ತಾ ಇದ್ದೀರಿ. ಬದಲಾಗಿ ನಿನ್ನ ಕರ್ತನಾದ ಯೆಹೋವನು, ನಿನ್ನ ಕುರುಬನು ನಿನಗೆ ಕರೀತಾ ಇದ್ದಾನ, ನೀನು ಆತನ ಸ್ವರ ಕೇಳ್ತಾ ಇಲ್ಲ, ನೀನು ದಾರಿ ತಪ್ಪಿ ಹೋಗ್ತಾ ಇದೆಯಾ. ಅದಕ್ಕೋಸ್ಕರವಾಗಿ ಇವತ್ತು ದೇವರ ವಚನ ಹೇಳ್ತಾ ಇದೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು. ಪ್ರಿಯ ದೇವರ ಮಕ್ಕಳೇ, ನಿಜವಾಗ್ಲೂ ನೀನು ದೇವರ ಮಗನಾಗ್ಬೇಕಾ? ನಿಜವಾಗ್ಲೂ ನೀನು ದೇವರ ಮಗಳಾಗ್ಬೇಕಾ? ಈ ಲೋಕ ನಿನಗೆ ಶಾಶ್ವತವಾಗಿ ಅಲ್ಲ, ಈ ಲೋಕ ನಿನಗೆ ಸ್ಥಿರವಲ್ಲ, ನೀನಿರುವಂತ ಸ್ಥಳ ಸ್ಥಿರವಲ್ಲ, ನೀನಿರುವಂತ ಊರು ನಿನಗೆ ಸ್ಥಿರವಲ್ಲ, ನೀನು ಕಟ್ಟಿಕೊಂಡ ಮನೆ ನಿನಗೆ ಶಾಶ್ವತವಾಗಿ ಅಲ್ಲ, ನೀನು ಗಳಿಸಿದಂತ ಹಣ, ಆಸ್ತಿ, ಅಂತಸ್ತು, ಬೆಳ್ಳಿ, ಬಂಗಾರ ಅದು ಸ್ಥಿರವಲ್ಲ. ಸ್ಥಿರವಾದಿದ್ದು ಒಂದೇ, ಅದು ಕರ್ತನಾದ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿ ಬಂದ, ಆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟ, ಆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನ, ಆ ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗಿದ್ದಾನ, ಆತನು ತಿರುಗಿ ಬರ್ತಾ ಇದ್ದಾನ. ಅದಕ್ಕೋಸ್ಕರವಾಗಿ ನನ್ನ ಪ್ರಿಯ ದೇವರ ಮಗನೇ, ದೇವರ ಮಗಳೇ, ನಿನಗೆ ಕರ್ತನು ಕುರುಬನಾಗ್ಬೇಕಾ? ಹಾಗಾದ್ರೆ ಆತನ ಸ್ವರ ಕೇಳ್ಬೇಕಾ? ನಿನ್ನ ಹೃದಯವನ್ನು ತೆರೆ. ಈ ಲೋಕದ ಜ್ಞಾನ ಬೇಡ, ಈ ಲೋಕದ ಪ್ರಪಂಚ ಬೇಡ, ಈ ಲೋಕದ ಜನರ ಮಾತುಗಳು ಬೇಡ.
ಕರ್ತನ ಮಾತಿಗೆ ಕಿವಿಗಳು, ನಿನ್ನ ಹೃದಯ ತೆರೆ, ನೀನು ಆಶೀರ್ವಾದ ಹೊಂದುತ್ತಿ, ನೀನು ಅಭಿವೃದ್ಧಿ ಹೊಂದುತ್ತಿ. ನಿನ್ನಲ್ಲಿರುವಂತಹ ಪಾಪಗಳನ್ನು ಬಿಟ್ಟು ಬಿಡು, ನಿನ್ನಲ್ಲಿರುವಂತಹ ಮೋಸತನವನ್ನು ಬಿಟ್ಟು ಬಿಡು, ನಿನ್ನಲ್ಲಿರುವಂತಹ ಹೊಟ್ಟೆ ಕಿಚ್ಚನ್ನು ಬಿಟ್ಟು ಬಿಡು, ತಾರತಮ್ಯವನ್ನು ತೆಗೆದುಹಾಕು, ಏಕ ಮನಸ್ಸಿನಿಂದ ದೇವರ ಕಡೆಗೆ ತಿರುಗಿಕೋ. ಕರ್ತನು ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾನ. ಅದಕ್ಕೋಸ್ಕರವಾಗಿ ನಿನ್ನ ಆಶೀರ್ವಾದ ಹೊಂದಬೇಕಾ? ಹಾಗಾದ್ರೆ ಇವತ್ತು ನನ್ನ ಜೊತೆಗೆ ನಿನ್ನ ಕಣ್ಣುಗಳನ್ನು ಮುಚ್ಚಿಕೋ. ನಿನ್ನ ಕರ್ತನಿಗೆ ನೀನು ಕುರಿ ಆಗ್ಬೇಕು. ಕರ್ತನ ಸ್ವರ ನೀನ್ ಕೇಳ್ಬೇಕು. ಆಗ ಮಾತ್ರ ನೀನು ನಿಜವಾದ ಕುರಿ ಆಗ್ಲಿಕ್ಕೆ ಸಾಧ್ಯ. ದೇವರು ಕರೀತಾ ಇದ್ದಾನ, ನೀನ್ ದಾರಿ ತಪ್ಪಿ ಹೋಗ್ತಾ ಇದೆಯಾ? ದೇವರು ನಿನ್ನ ಪ್ರೀತಿ ಮಾಡ್ತಾ ಇದ್ದಾನ, ನೀನು ದಾರಿ ತಪ್ಪಿ ಓಡಿ ಹೋಗ್ತಾ ಇದೆಯಾ? ಈ ಲೋಕ ನೋಡ್ತಾ ಇದೆಯಾ? ಈ ಲೋಕದ ಮೋಜು ಮಸ್ತುಗಳನ್ನ ನೋಡ್ತಾ ಇದೆಯಾ? ಈ ಲೋಕದ ಯೌವನಸ್ಥರನ್ನ ನೋಡ್ತಾ ಇದೆಯಾ? ಅವರು ಗುಟ್ಕ ತಿಂತಾ ಇದಾರೆ, ಅವರು ಪಾರ್ಟಿ ಮಾಡ್ತಾ ಇದಾರೆ, ಅವರು ಕುಡಿತಾ ಇದಾರ, ನಾನು ಕುಡಿತಾ ಇದ್ದೀನಿ. ಇದೆಲ್ಲ ಈ ಲೋಕದಲ್ಲಿ ಮಾತ್ರ. ಇವು ನಿನ್ ಜೀವಿತದಲ್ಲಿದ್ರ ನೀನು ನಿಜವಾದ ಕುರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನೀನ್ ನಿಜವಾದ ಕುರಿ ಆಗ್ಬೇಕಾ? ಕರ್ತನ ಸ್ವರಕ್ಕೆ ಕಿವಿಗೊಡು. ದಾವೀದನ ಬರೆದ ಕೀರ್ತನೆ 23ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ಯೆಹೋವನು ನನಗೆ ಕುರುಬನು, ನಾನ್ ಕೊರತೆ ಪಡೆಯನು. ನೀನ್ ದೇವರ ಮಗನಾಗ್ಬೇಕಾದ್ರೆ ದೇವರ ಸ್ವರಕ್ಕೆ ಕಿವಿಗೊಡು. ನನ್ ಜೊತೆ ಕಣ್ಣುಗಳನ್ನು ಮುಚ್ಚಿಕೊ. ನಾನ್ ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿ ಯೇಸುವೆ, ನೀನ್ ಕೊಟ್ಟ ದೇವರ ನಿನ್ನ ವಚನಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಯಾರೆಲ್ಲ ಕೇಳ್ತಾರ ಸ್ವಾಮಿ, ಅವರ ಹೃದಯದಲ್ಲಿ ಕಾರ್ಯ ಮಾಡು ಸ್ವಾಮಿ. ನೀನ್ ಕುರುಬನಾಗು, ಅವ್ರ ಕುರಿಗಳಾಗಲಿ ಸ್ವಾಮಿ. ನೀನ್ ಕರೆಯುವಾಗ ನಿನ್ನ ಸ್ವರ ಕೇಳಿ ನಿನ್ನನ್ನು ಹಿಂಬಾಲಿಸುವಂತೆ ಅವರ ಹೃದಯದಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಈ ವಾಕ್ಯವನ್ನು ಕೇಳಿ ಯಾರು ತಮ್ಮ ಹೃದಯದಲ್ಲಿ ನಿನಗೆ ಸ್ಥಳ ಕೊಡ್ತಾ ಇದ್ರು ಅವರ ಜೀವಿತವನ್ನು ಮಾರ್ಪಾಟ್ ಮಾಡು ಸ್ವಾಮಿ. ಅವರಿಗೆ ಆಶೀರ್ವಾದ ಮಾಡು ಸ್ವಾಮಿ. ಅವರಲ್ಲಿರುವಂತ ಎಲ್ಲ ಕೊರತೆಗಳನ್ನು ನೀಗಿಸಿ ಅಭಿವೃದ್ಧಿ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರ ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ. ಈ ದೇವರ ವಚನ ನಮಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾನು ನೆನೆಸ್ತೇನೆ.